ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಬೆಳಕು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಅಲ್ಲಿ ಬರುವಂತಹ ಒಂದಿಷ್ಟು ಇಂಪಾರ್ಟೆಂಟ್ ವರ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವನ್ನ ತುಂಬ ಸರಿ ಬ್ಯಾಂಕ್ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫಸ್ಟ್ ವರ್ಡ್ ಅಬೇಟ್. ಅಬೇಟ್ ಅಂದರೆ ಏನು? ಕಡಿಮೆ ಆಗುವುದು ಅಥವಾ ತಗ್ಗುವುದು. ಸೇಮ್ ಮೀನಿಂಗಲ್ಲಿನೂ ಅದನ್ನೇ ನೋಡ್ತೀವಿ. ಟು ಬಿಕಮ್ ಲೆಸ್ ಸ್ಟ್ರಾಂಗ್, ಕಡಿಮೆ ಆಗೋದು. ಆರ್ ಡಿಕ್ರೀಸ್, ತಗ್ಗೋದು. ಸಮಾನಾರ್ಥಕ ಪದ. ರೆಡ್ಯೂಸ್ ಅಂದ್ರೆ ಕೂಡ ಕಡಿಮೆ ಆಗೋದು. ಡೆಮಿನೇಷ್, ಲೆಸ್ಸನ್ ಅಂದ್ರೂ ಕೂಡ ತಗ್ಗೋದು. ಅಬೇಟ್ ವರ್ಡನ್ನ ಆಂಟಾನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ ಯಾವುದಾಗ್ಬೋದಪ್ಪ ಅಂದರೆ ಇನ್ಕ್ರೀಸ್, ಜಾಸ್ತಿ ಆಗೋದು. ಹೆಚ್ಚಿಸುವುದು. ಇಂಟೆನ್ಸಿಫೈ ಅಂದರೂ ಕೂಡ ಹೆಚ್ಚಿಸುವುದು. ಎಕ್ಸಾಂಪಲ್, ದ ಸ್ಟ್ರೋಮ್ ಫೈನಲಿ ಅಬೇಟೆಡ್ ಆಫ್ಟರ್ 3 hours. ಅಂದರೆ ಸ್ಟ್ರೋಮ್ ಅಂದರೆ ಏನು? ಬಿರುಗಾಳಿ. ಬಿರುಗಾಳಿ 3 ತಾಸು ಆದಮೇಲೆ ನಿಂತು ಹೋಯಿತು ಅಥವಾ ಕಡಿಮೆ ಆಯಿತು ಅಂತ ಇಲ್ಲಿ ಎಕ್ಸಾಂಪಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ವರ್ಡ್ ಎಲೇಟೆಡ್. ಅತಿಯಾಗಿ ಸಂತೋಷಗೊಂಡ, ಹಿಗ್ಗಿದ ಅಂದರೆ ತುಂಬ ಹ್ಯಾಪಿಯಾಗಿರೋದು. ಎಕ್ಸ್ಟ್ರೀಮ್ಲಿ ಹ್ಯಾಪಿ, ತುಂಬಾ ಹ್ಯಾಪಿಯಾಗಿರೋದು. ಸಮಾನಾರ್ಥಕ ಪದ. ಓವರ್ ಜಾಯ್ಡ್ ಅಂದರೆ ತುಂಬಾ ಖುಷಿಯಾಗಿರೋದು. ಅತಿಯಾಗಿ ಸಂತೋಷಗೊಂಡಾಗ ನಾವು ಓವರ್ ಜಾಯ್ ಮಾಡ್ತೀವಿ. ಥ್ರಿಲ್ಲಿಂಗ್ ಆಗಿದೆ, ಥ್ರಿಲ್ಡ್ ಆಗಿದೆ, ತುಂಬಾ ಖುಷಿ ಆಯಿತು ಅಂತ ಹೇಳ್ತೀವಲ್ಲ, ಆ ಥರ. ಆಂಟಾನಿಮ್ಸ್ ಏನಾಗ್ಬೋದು? ವಿರುದ್ಧಾರ್ಥಕ ಪದ. ಡಿಪ್ರೆಸ್ಡ್, ಸ್ಯಾಡ್ ಅಂದರೆ ದುಃಖಿಸೋದು, ದುಃಖಗೊಳ್ಳೋದು. ಎಕ್ಸಾಂಪಲ್ ನೋಡೋಣ. ಶಿ ವಾಸ್ ಎಲೇಟೆಡ್ ಆಫ್ಟರ್ ಗೆಟಿಂಗ್ ಹರ್ ಡ್ರೀಮ್ ಜಾಬ್. ಅವಳು ತನ್ನ ಕನಸಿನ ಕೆಲಸವನ್ನು ಪಡೆದುಕೊಂಡಾಗ ತುಂಬಾ ಖುಷಿಗೊಂಡಳು, ಅತಿಯಾಗಿ ಖುಷಿಗೊಂಡಳು. ನೆಕ್ಸ್ಟ್ ವರ್ಡ್ ಕಾನ್ಕರ್. ಕಾನ್ಕರ್ ಅಂದರೆ ಏನು? ಒಪ್ಪಿಗೆಯಾಗು. ಟು ಅಗ್ರಿ ವಿತ್ ಸಮ್ವನ್, ಒಪ್ಪಿಗೆ ಆಗೋದು, ಒಪ್ಕೊಳ್ಳೋದು. ಅಗ್ರಿ ಆಗೋದು, ಅಪ್ರೂವ್ ಆಗೋದು, ಸಮ್ಮತಿಸೋದು, ಅನುಮೋದಿಸೋದು, ಈ ಥರ. ಕಾನ್ಕರ್ ವರ್ಡ್ನ ಆಂಟಾನಿಮ್ ವಿರುದ್ಧಾರ್ಥಕ ಪದ ಏನಾಗ್ಬೋದು? ಡಿಸ್ಅಗ್ರಿ, ಇಲ್ಲ ಅಪೋಸ್ ಮಾಡೋದು, ವಿರೋಧಿಸೋದು, ಒಪ್ಪದಿರೋದು, ಈ ಥರ. ಎಕ್ಸಾಂಪಲಲ್ಲಿ ನೋಡೋಣ. ಆಲ್ ಮೆಂಬರ್ಸ್ ಕಾಂಕರ್ಡ್ ವಿತ್ ದ ಚೇರ್ಮನ್ಸ್ ಒಪಿನಿಯನ್. ಅಂದರೆ ಚೇರ್ಮನ್ನ ಅಭಿಪ್ರಾಯವನ್ನು ಎಲ್ಲ ಜನರು ಒಪ್ಪಿಕೊಂಡರು, ಒಪ್ಪಿಗೆ ಕೊಟ್ಟರು. ನೆಕ್ಸ್ಟ್ ವರ್ಡ್ ಬೆನಿವಲೆಂಟ್ ಅಂದರೆ ಏನು? ಉದಾರ ಮನಸ್ಸಿನವರು ಅಥವಾ ಪರೋಪಕಾರಿ. ಸೇಮ್ ಮೀನಿಂಗ್ ಕೂಡ ಕೈಂಡ್, ಜನರಸ್ ಅಂದರೆ ದಯಾಳು ಮನಸ್ಸಿನವರು, ಉದಾರ ಮನಸ್ಸಿನವರು. ಸಮಾನಾರ್ಥಕ ಪದ ಕೂಡ ಅದೇ. ಕೈಂಡ್ ಹಾರ್ಟೆಡ್, ಜನರಸ್ ಅಂದರೆ ಉದಾರ ಮನಸ್ಸಿನವರು, ದಯಾಳು ಮನಸ್ಸಿನವರು. ವಿರುದ್ಧಾರ್ಥಕ ಪದ ಏನಾಗ್ಬೋದಪ್ಪ ಅಂದರೆ ಕ್ರೂಷಿಯಲ್, ಅನ್ಕೈಂಡ್, ನಿರ್ದಯತೆ, ಕಠೋರ. ಎಕ್ಸಾಂಪಲ್, ದ ಬೆನಿವಲೆಂಟ್ ಟೀಚರ್ ಹೆಲ್ಪ್ಡ್ ದ ಪುವರ್ ಸ್ಟೂಡೆಂಟ್ಸ್. ಅಂದರೆ ಒಬ್ಬ ಉದಾರ ಮನಸ್ಸಿನ ಶಿಕ್ಷಕ ಬಡ ಮಕ್ಕಳಿಗೆ ಸಹಾಯ ಮಾಡಿದ. ನೆಕ್ಸ್ಟ್ ವರ್ಡ್ ಇರಾಡಿಕೇಟ್ ಅಂದರೆ ನಾಶಪಡಿಸು. ಟು ರಿಮೂವ್ ಕಂಪ್ಲೀಟ್ಲಿ. ಇದರದ್ದು ಸಮಾನಾರ್ಥಕ ಪದ ಏನಾಗ್ಬೋದು? ಎಲಿಮಿನೇಟ್, ನಾಶಪಡಿಸು. ರಿಮೂವ್, ತೆಗೆದುಹಾಕು. ಡೆಸ್ಟ್ರಾಯ್, ನಾಶಪಡಿಸೋದು. ವಿರುದ್ಧಾರ್ಥಕ ಪದ ಏನಾಗ್ಬೋದು? ಎಸ್ಟಾಬ್ಲಿಷ್ ಅಂದರೆ ಸ್ಥಾಪಿಸು. ಮೇಂಟೈನ್, ಕಾಪಾಡಿಕೊಳ್ಳು. ಎಕ್ಸಾಂಪಲ್, ದ ಗೌರ್ಮೆಂಟ್ ಏಮ್ಸ್ ಟು ಇರಾಡಿಕೇಟ್ ಪಾವರ್ಟಿ ಅಂದರೆ ಉದ್ದೇಶವಾಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.